ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಸಾವರ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಸಿಗುತ್ತಾ? ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಅವರು ಭಾಜನರಾಗಿಬಿಡ್ತಾರಾ? ಮಹಾತ್ಮ ಗಾಂಧಿ ಹತ್ಯೆಯ ಪಿತೂರಿಗಾರರಲ್ಲಿ ಒಬ್ಬರು ಸಾವರ್ಕರ್ ಅಂತ ಮಾತನಾಡುವವರಿದ್ದಾರೆ. ಇದೀಗ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳ್ತಾ ಇದ್ದಾರೆ, ಅವ್ರಿಗೆ ಮರಣೋತ್ತರವಾಗಿ ಒಂದು ಭಾರತ ರತ್ನ ಸಿಗಬೇಕು ಅವ್ರಿಗೆ. ನೀವು ಕೊಡ್ತೀರಾ ಅಂತ ಕೇಳಿದಾಗ, ನಾನು ಆಯ್ಕೆ ಸಮಿತಿಯ ಸದಸ್ಯ ಆಗಿಲ್ಲ, ನಾನು ಅಕಸ್ಮಾತ್ ಆಗಿದ್ದಿದ್ರೆ ನಾನು ಮಾತಾಡ್ತಾ ಇದ್ದೆ ಅದ್ರ ಬಗ್ಗೆ. ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂಥೇಳಿ ಭಾಗವತ್ ಒತ್ತಡ ಹಾಕ್ತಾ ಇದ್ದಾರೆ. ಹಿಂದೂ ಮಹಾಸಭಾ ಮುಖ್ಯಸ್ಥರಾಗಿದ್ದರು ಅಂತನ, ಹಿಂದೂ ಅನ್ನೋ ಒಂದು ವಿಚಾರಧಾರೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕನ್ಸ್ಟ್ರಕ್ಟಿವ್ ಆಗಿ ಸಾವರ್ಕರ್ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಿಗೆ ಒಂದು ಪ್ರಶಸ್ತಿ ಸಿಗಬೇಕಾಗತ್ತಾ? ಇಲ್ಲ, ಹಿಂದುತ್ವದ ಬಗ್ಗೆ ಅವರು ಮಹತ್ವ ಒತ್ತಿ ಕೊಟ್ಟಿದ್ದರು. ಸ್ವಾತಂತ್ರ್ಯ ನಂತರ ಕೂಡ ಹಿಂದುತ್ವಕ್ಕೆ ಅಷ್ಟೊಂದು ವ್ಯಾಲ್ಯೂ ಸಿಗ್ತಾ ಇರಲಿಲ್ಲ. BJP ಪ್ರವರ್ಧಮಾನಕ್ಕೆ ಬಂದ ಮೇಲೆ ಹಿಂದುತ್ವಕ್ಕೆ ಜಾಸ್ತಿ ಒಂದು ಮಹತ್ವ ಸಿಗ್ತಾ ಇದೆ. ಆ ಕಾರಣಕ್ಕೆ ಇದೇ ರೈಟ್ ಟೈಮ್ ಅಂಥೇಳಿ ಅವರಿಗೆ ಭಾರತ ರತ್ನ ಕೊಡಬೇಕಾಗತ್ತಾ? ನಾಥುರಾಮ್ ಗೋಡ್ಸೆ ಮತ್ತು ಸಾವರ್ಕರ್ ನಡುವಿನ ಸಂಬಂಧ ಏನು? ಪಿಸ್ತೂಲನ್ನು ನಾಥುರಾಮ್ ಗೋಡ್ಸೆಗೆ ಯಾರು ಕೊಟ್ಟಿದ್ದರು? ರಾಷ್ಟ್ರದ ಪಿತಾಮಹ ಅಂತ ಕರೀತಾರೆ ಇದೇ ಗಾಂಧೀಜಿಯವರನ್ನು. ಅವರ ಹತ್ಯೆಯ ಸಂಚುಗಾರಲ್ಲೊಬ್ಬ ಅಂತ ಇದೇ ಸಾವರ್ಕರ್ ಅವರಿಗೆ ಹೇಳಲಾಗಿತ್ತು. ಆದರೆ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಕೂಡ ಒಮ್ಮೆ ಆಗಿತ್ತು. ಇಲ್ಲ ಅದರಲ್ಲಿ ಸಾಕ್ಷ್ಯ ಇದೆ ಅಂತ ಕೂಡ ಕೆಲವರು ಮಾತಾಡಿದ್ರು. ಹಾಗಾಗಿ ಇಲ್ಲಿ ಸಾವರ್ಕರ್ ಅವರು ಸಾಕಷ್ಟು ವರ್ಷಗಳ ನಂತರವೂ ಭಾರತ ರತ್ನಕ್ಕೆ ಅರ್ಹರಿದ್ದಾರಾ? ಮರಣೋತ್ತರವಾಗಿ ಅವರಿಗೆ ಭಾರತ ರತ್ನ ಕೊಡಬೇಕಾಗತ್ತಾ? ಭಾರತ ರತ್ನ ಕೊಡುವುದಿದ್ದರೆ ಅದಕ್ಕಿರ್ತಕ್ಕಂಥ ಕ್ರೈಟೀರಿಯಾಸ್ ಏನೇನು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಗೋವಿಂದರಾಜು ಅವರಿದ್ದಾರೆ, BJP ವಕ್ತಾರರು. ಸ್ವಾಗತ ಗೋವಿಂದರಾಜು ಅವರೇ ನಿಮಗೆ ಒಂದು ಡಿಬೇಟ್ಗೆ. ಇನ್ನು ವೇಣುಗೋಪಾಲ್ ಅವರಿದ್ದಾರೆ, RSSನ ಮುಖಂಡರು. ಸ್ವಾಗತ ವೇಣುಗೋಪಾಲ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಇನ್ನೊಂದು ಕಡೆ CK ಮಹೇಂದ್ರ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ CK ಮಹೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ನಾನು ಗೋವಿಂದರಾಜು ಅವರು ಕೇಳ್ಬಿಡ್ತೀನಿ. ಗೋವಿಂದರಾಜು ಅವರೇ, ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟರೆ, ಪ್ರಶಸ್ತಿ ನೀಡಿದ್ರೆ ಪ್ರಶಸ್ತಿಯ ಘನತೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತೇಳಿ RSSನ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. BJP ಇದ್ರ ಬಗ್ಗೆ ಇಲ್ಲಿವರೆಗೂ ಮಾತಾಡಿದ್ದು ನಮಗೆ ನೋಡಲಿಲ್ಲ, ನಾನು ಕಾಣಿಸ್ತಿಲ್ಲ ನನಗೆ. ಅಥವಾ ಮಾತಾಡಿದ್ರೆ ನೀವು ಉಲ್ಲೇಖ ಮಾಡಬಹುದು ಅದನ್ನು. BJP ಸ್ಟ್ಯಾಂಡ್ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸರ್, ಇವತ್ತು RSSನ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಅವರು ಏನು ಸ್ವತಂತ್ರ ಪೂರ್ವ ಕಾಲದಲ್ಲಿ ಈ ದೇಶ ಸ್ವತಂತ್ರ ಆಗಬೇಕು ಮತ್ತು ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ್ದಂಥ ವಿನಾಯಕ ದಾಮೋದರ್ ಸಾವರ್ಕರ್ ಅವ್ರಿಗೆ ಭಾರತ ರತ್ನ ಕೊಟ್ಟರೆ ಕೊಡಬೇಕು ಅನ್ನೋ ವಿಚಾರನ ಒಂದು ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಸಂಘ ಸುಮಾರು 100 ವರ್ಷ ಶತಾಬ್ದಿ ಅಂತ ಆಚರಣೆ ಮಾಡೋ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಸರ್, ಇವತ್ತು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕ್ರಾಂತಿಕಾರಿ ಹೋರಾಟಗಳನ್ನ ಮಾಡಿದಂಥ ದಾಮೋದರ್ ಸಾವರ್ಕರ್ ಅವ್ರಿಗೆ ಭಾರತ ರತ್ನ ಕೊಟ್ಟರೆ ಒಳ್ಳೆಯದು ಅನ್ನೋದನ್ನ ಬೇರೆಯವರು ಯಾಕೆ ಖಂಡನೆ ಮಾಡ್ತಾವ್ರೆ? ಯಾವ ವಿಚಾರ ಇಟ್ಕೊಂಡು ಈ ದೇಶ ಫ್ರೀಡಮ್ ಆಗಬೇಕು, ಸ್ವತಂತ್ರ ಬರಬೇಕು, ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಒಗ್ಗಟ್ಟಾಗಬೇಕು, ಇಡೀ ದೇಶದಲ್ಲಿ ಒಂದು ಸ್ವತಂತ್ರ ಅಭಿಮಾನ ಬರಬೇಕು ಅಂತ ಹೋರಾಟ ಮಾಡಿದ ಒಬ್ಬ ವ್ಯಕ್ತಿಗೆ ಭಾರತ ರತ್ನ ಕೊಡೋದ್ರಿಂದ ತಪ್ಪೇನು? ಯಾಕೆಂದ್ರೆ ಇಲ್ಲಿವರೆಗೂ ಒಂದ್ ನಿಮಿಷ, ಇಲ್ಲಿವರೆಗೂ ಏನ್ ಭಾರತ ರತ್ನ ಕೊಡ್ತಾ ಇರ್ತಕ್ಕಂಥದ್ದು 1954ರಿಂದಲೂ ಇಲ್ಲಿವರೆಗೂ ಸುಮಾರು 50ಕ್ಕಿಂತ ಹೆಚ್ಚಿನದಾಗ ಸುಮಾರು 53 ಜನಕ್ಕೆ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು. ಪ್ರತಿ ಒಂದು ವರ್ಷಕ್ಕೆ 3 ಜನಕ್ಕೆ ಕೊಡ್ಬೋದು ಅನ್ನೋ ವಿಚಾರ ಇಟ್ಕೊಂಡು ಇಲ್ಲಿವರೆಗೂ ಸುಮಾರು ಅಷ್ಟು ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಯಾರು ದೇಶದ ಮೌಲ್ಯಗಳಿಗೆ, ದೇಶದ ಒಕ್ಕೂಟಕ್ಕೆ, ಒಂದು ರೀತಿಯ ಒಂದು ಸಮಾಜಕ್ಕೋಸ್ಕರ ಹೋರಾಡಿದಂಥ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅದು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಇರ್ಬೋದು, ರಾಜಗೋಪಾಲ ಇರ್ಬೋದು, CV ರಾಮನ್ನಿಂದ ಏನು ಸ್ಟಾರ್ಟ್ ಆಯಿತು, ಈ ಕರ್ಪೂರಿ ಠಾಕರ್ ಕೊನೆಯದಾಗಿ ನನಗೆ ಕೊಟ್ಟಿದ್ದಂಥ ಮಾಹಿತಿ 2024-25ರಲ್ಲಿ ಅಲ್ಲಿವರೆಗೂ ಏನು ಕೊಟ್ಟಂಥದ್ದು ಸಮಾಜಕ್ಕೋಸ್ಕರ, ಭಾರತಕ್ಕೋಸ್ಕರ ಏಳಿಗೆಗೆ ದುಡ್ದಂಥ ವ್ಯಕ್ತಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೆಲವೊಂದು ಹಿತಾಸಕ್ತಿಗಳು ಎಲ್ಲೋ ಒಂದು ಕಡೆ ಇವ್ರಿಗೆ ಕೊಟ್ಟರೆ ಎಲ್ಲೋ ಒಂದು ಕಡೆ ದೇಶದಲ್ಲಿ ಏನೋ ಇದನ್ನ ರೀತಿಯಲ್ಲಿ ಆರೋಪ ಮಾಡ್ತಾ ಇದ್ದಾರಲ್ಲ, ಇದು ನಮ್ಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ ಸರ್. ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ, ಕಾಂಗ್ರೆಸ್ನವ್ರಿಗೆ ಸಂವಿಧಾನ ಬರೆದಂಥ ಡಾಕ್ಟರ್ ಅಂಬೇಡ್ಕರ್ಗೂ ಕೂಡ ಕೊಡಕ್ ಮನಸ್ಸೇ ಆಗಲಿಲ್ಲ. ಆ ಸಾವಾದಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೆ ಉಳೋದಕ್ಕೆ ಜಾಗನೂ ಕೊಡಲಿಲ್ಲ ಕಾಂಗ್ರೆಸ್ನವರು. ಏನು 1954ರಿಂದ 91ವರೆಗೂ ಅವ್ರಿಗೆ
ಒಂದು ಭಾರತ ರತ್ನ ಕೊಡಬೇಕು ಅಂತ ಅನಿಸ್ತೇ ಇಲ್ಲ ಕಾಂಗ್ರೆಸ್ನವ್ರಿಗೆ. ಅದೇ ನೆಹರು ಅವರು 66 ಅವರೇ ಘೋಷಣೆ ಮಾಡ್ಕೊಳ್ತಾರೆ, ಅದೇ ಇಂದಿರಾ ಗಾಂಧಿ ಅವರು ಅವರೇ ಘೋಷಣೆ ಮಾಡ್ಕೊಂತಾರೆ. ಆದ್ರೆ ಅಂಬೇಡ್ಕರ್ಗೆ ಸರಿಯಾದ ರೀತಿಯಲ್ಲಿ ಒಂದು ಬೇಗ ಕೊಡಬೇಕು ಅನ್ನೋದು ಕಾಂಗ್ರೆಸ್ನವ್ರಿಗೆ ಅನ್ಸೂ ಇಲ್ಲ. ಯಾಕೆಂದ್ರೆ ದೇಶಕ್ಕಾಗಿ ಮಾಡಿದಂತ ಸೇವೆನ ಅವರು ರಾಜಕಾರಣಕ್ಕೋಸ್ಕರ ಇಲ್ಲಿವರೆಗೂ ಬಳಸ್ಕೊಂತ ಇದಾರೆ ಬಿಟ್ರೆ ದೇಶಕ್ಕೆ ಮಾಡಿದಂತ ಸೇವೆಯನ್ನ ಗುರುತಿಸಿ ಅವ್ರಿಗೆ ಕೊಡುವಂತ ಕೆಲಸ ಮಾಡ್ಲಿಲ್ಲ. ಸುಮಾರು 40 ವರ್ಷ ಆಯ್ತು ಸರ್ ಅಂಬೇಡ್ಕರ್ ಕೊಡೋದಕ್ಕೆ. ಈ ರೀತಿ ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ನರಿಂದ ಇವತ್ತು ಸಾವರ್ಕರ್ ಅವರು ಎಲ್ಲ ಒಂದ್ ಕಡೆ ಭಾರತ ರತ್ನ ಕೊಟ್ರೆ ಒಳ್ಳೇದು ಅಂತ ಹೇಳ್ತಕ್ಕಂಥ ಮೋಹನ್ ಭಾಗವತ್ ವಿಚಾರವನ್ನ ಖಂಡಿತವಾಗ್ಲೂ ವಿರೋಧ ಮಾಡೋದ್ರಲ್ಲಿ ನಮ್ಗೇನು ಆಶ್ಚರ್ಯ ಕಾಣ್ತಾ ಇಲ್ಲ. ಕಾಂಗ್ರೆಸ್ನವ್ರ ಮನಸ್ಥಿತಿನೇ ಈ ರೀತಿಯಾಗಿ ಬಂದಿರತಕ್ಕಂಥ ವಿಚಾರ.